ಎಲ್ರಿಗೂ ಶುಭೋದಯ, ಬೆಳಗಿನ ಶುಭೋದಯ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತು ಮಾಮೂಲಿ ಆ್ಯಸ್ ಯೂಶ್ವಲ್ ಟೀ ಕುಡಿದು, ಅಮ್ಮ ಸ್ವಲ್ಪ ಇನ್ನೂ ಕೆಲಸ ಬಾಕಿ ಇತ್ತಲ್ಲ, ಸೊ ಅದಕ್ಕೆ ಬೇಗ ಬೇಗ ನಾಷ್ಟ ಮಾಡೋಣ ಅಂತ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಅದಕ್ಕೆ ಹಾಕೋ ಇಂಗ್ರೀಡಿಯೆಂಟ್ಸ್ನ ವಿಡಿಯೋ ಮಾಡ್ಕೊಳ್ಳೋದೇ ಮರ್ತೋಗಿದ್ದೀನಿ. ಏನಿಲ್ಲ, ನಾರ್ಮಲಾಗಿ ಈರುಳ್ಳಿ, ಕ್ಯಾರೆಟು, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ, ಎಳ್ಳು, ಬ್ಲ್ಯಾಕ್ ಅಲ್ಲ ವೈಟ್ ಇರುತ್ತಲ್ಲ ಅದು, ಮತ್ತು ನಿಮ್ಗೆ ಇನ್ನೇನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡಿದ್ದಾರೆ. ನಮ್ಮಮ್ಮ ಇಷ್ಟೇ ಸಿಂಪಲಾಗಿ ಮಾಡಿರೋದು, ಬಟ್ ಟೇಸ್ಟಿಯಾಗಿರುತ್ತೆ. ಸೊ ಎಲ್ಲ ಮಾಡಿ ತಟ್ತಾಯಿದ್ರು, ನಾನು ಅಷ್ಟರಲ್ಲಿ ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿದೆ. ಇನ್ನು ಇದೆಲ್ಲ ಆದಮೇಲೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಸೊ ಬೇಗ ಬೇಗ ತಿನ್ಬಿಟ್ಟು ಶುರು ಮಾಡ್ಕೋಬೇಕು ಅಂತ. ಅಮ್ಮ ಅಕ್ಕಿ ರೊಟ್ಟಿ ತಟ್ತಾ ಇರುವಾಗ ಕೆಮ್ಮು ನನಗೂ ಅಮ್ಮಗೂ ತುಂಬ ಜಾಸ್ತಿ ಇತ್ತು. ಸೊ ಇದು ಯೂಟ್ಯೂಬ್ ಶಾರ್ಟ್ಸ್ ನೋಡುವಾಗ ಒಂದು ಯಾವುದೋ ಶಾರ್ಟ್ಸಲ್ಲಿ ನೋಡಿದ್ದೆ ಈ ರೆಸಿಪಿ, ಏನು ಕಾಫ್ಗೆ ಅಂತ. ಸೊ ಮನೇಲಿ ಟ್ರೈ ಮಾಡೋಣ ಅಂತ ಮಾಡಿದ್ದೆ, ಚೆನ್ನಾಗಿ ಸ್ವಲ್ಪ ಎಫೆಕ್ಟಿವ್ ಅನ್ನಿಸ್ತು, ಪರವಾಗಿಲ್ಲ. ಆ ಸಮಯಕ್ಕೆ ಸ್ವಲ್ಪ ಕಮ್ಮಿ ಆಗುತ್ತೆ. ಜೇನುತುಪ್ಪ, ನಿಂಬೆಹಣ್ಣಿನ ರಸ, ಮತ್ತು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಒಂದು 5 ಮಿನಿಟ್ಸ್ ಗಟ್ಟಿ ಆಗೋವರೆಗೂ ಏನು ಸ್ವಲ್ಪ ಬಿಸಿಗಿಟ್ಟು, ಆಮೇಲೆ ತಣ್ಣಗಾದ್ಮೇಲೆ ಈ ಥರ ರೌಂಡ್ ಶೇಪ್ ಅಥವಾ ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಮಾಡಿ ಇಟ್ಕೊಬೋದು. ನಾನು ಮಾಡಿ ತಿಂದೆ. ಸೊ ಇಲ್ಲಿ ಅಕ್ಕಿ ರೊಟ್ಟಿನೂ ಆಗಿತ್ತು. ಆ ಸ್ಮೆಲ್ ಇದೆಯಲ್ಲ ಬೆಂದಾದಮೇಲೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಶ್ಶಾಗಿ. ಸೊ ಮಾಡಿ ಫಸ್ಟು ಅಪ್ಪಂಗೆ ಊಟಕ್ಕೂ ಕೊಟ್ಟಾಯಿತು. ಆಲ್ಮೋಸ್ಟ್ ಲೇಟಾಗಿ ಹೋಗಿತ್ತು, ಒಂದು 11:30 10 ಆಗಿತ್ತು ಇವತ್ತು. ಸೊ ಅಪ್ಪಂಗೂ ಕೊಟ್ಟು ಅಪ್ಪ ತಿಂದಾದಮೇಲೆ ನಾನು ಅಮ್ಮ ತಿಂದು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ನಾವು ಅಡುಗೆ ಮನೆಯಲ್ಲೇ ನಾವು ಮಸಾಲೆ ಐಟಮ್ಸ್ ಇಡೋಕ್ಕೆ ಒಂದು ಬಾಕ್ಸ್ ಇಟ್ಟಿದ್ವಿ, ಅದನ್ನು ಕ್ಲೀನ್ ಮಾಡಬೇಕಿತ್ತು. ಸೊ ಅದನ್ನು ಮಾಡ್ತಿದ್ದಾರಮ್ಮ. ಈಗ ನಾಷ್ಟ ಎಲ್ಲ ಮಾಡಿದ್ದಾಯಿತು. ಸೊ ರೂಮಲ್ಲಿ ವಾರ್ಡ್ರೋಬ್ ಅಷ್ಟೇ ಕ್ಲೀನಾಗಿತ್ತು. ಸೊ ಈಗ ಸ್ವಲ್ಪ ಮೇಲೆಲ್ಲ ದುಂಬಡ್ಕೊಂಡು ಆ ಪ್ಲೇಸಲ್ಲಿ ಸ್ವಲ್ಪ ಐಟಮ್ಸ್ ಇಟ್ಟಿದ್ವಿ, ಅದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಇದೇನಿಲ್ಲ, ಒಂದು ಅರ್ಧ ಗಂಟೆಲಿ ಆಗೋಗುತ್ತೆ. ಸೊ ಮಧ್ಯಾಹ್ನ ಆ ರೂಮ್ ಕ್ಲೀನ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ನಾವು ಮೊದಲೇ ಹುಷಾರಿಲ್ಲದೆ ಅದನ್ನು ಸ್ಟಾರ್ಟ್ ಮಾಡಿದ್ದು ತಪ್ಪಾಗೋಯ್ತು. ಇಬ್ಬರು, ನನಗೆ ಫಸ್ಟ್ ಏಡ್ ಡಸ್ಟ್ ಅಲರ್ಜಿ, ಸ್ವಲ್ಪ ಡಸ್ಟ್ ಇದ್ದರೂ ಅಲರ್ಜಿ ಆಗೋಗುತ್ತೆ, ಕೋಲ್ಡು ಕೆಮ್ಮು ಎಲ್ಲ. ನಮ್ಮಮ್ಮಗೆ ಮೊದಲೇ ಹುಷಾರಿರಲಿಲ್ಲ, ಅದ್ರ ಜೊತೆ ಅದನ್ನು ಮಾಡಿಬಿಟ್ವಿ. ಫುಲ್ ಹುಷಾರು ತಪ್ಪಿ ಮಲ್ಕೊಂಬಿಟ್ಟಿದ್ವಿ 2 hours ಐ ಥಿಂಕ್. ಸೊ ಈಗ ಎದ್ದು ಸಾಯಂಕಾಲ ಟೀಗಿಟ್ಟಿದ್ದೀನಿ, ಸ್ವಲ್ಪ ಟೀ ಕುಡಿಯೋಣ, ಫ್ರೆಶ್ ಆಗಿ ಫೀಲ್ ಆಗುತ್ತೆ ಅಂತ. ಹಂಗೆ ಇದು ಆಗಲೇ ಬೆಳಗ್ಗೆ ಅಕ್ಕಿ ರೊಟ್ಟಿ ಮಾಡಿದ್ವಲ್ಲ, ಇದು ನಂಗೆ ಚಿಕ್ಕದ್ರಿಂದನೂ ಅಭ್ಯಾಸ. ನಮ್ಮಮ್ಮ ಮಾಡಿ ಇಟ್ಟು ಹೋದ್ಮೇಲೆ ನಾನು ಸಪ್ರೇಟಾಗಿ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಗರ್ಗರಿಯಾಗಿ ಬೇಯಿಸ್ಕೊತೀನಿ. ಈ ಥರ ಸೌಂಡ್ ಬರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಥರ ರೋಸ್ಟ್ ಮಾಡಿ ಬೇಯಿಸ್ಕೊತೀನಿ ಲೋ ಫ್ಲೇಮಲ್ಲಿ ಇಟ್ಟು. ಹಾಗೆ ಮಮ್ಮಿ ಮಿಷಿನ್ಗೂ ಹಾಕಿದ್ದಾರೆ ಬಟ್ಟೆನ ಎಲ್ಲ, ಸ್ಕ್ರೀನ್ಸು ಬೆಡ್ಶೀಟ್ ಎಲ್ಲ ತೆಗೆದು ಆಲ್ರೆಡಿ 2 times ಆಗಿದೆ, ಈಗ 3rd time ಹಾಕಿರೋದು. ಸೊ ಟೀ ಕುಡಿದು ಹಂಗೆ ಸ್ವಲ್ಪ ಪಪ್ಪಾಯೇನು ಕಟ್ ಮಾಡಿ ತಿನ್ಕೊಂಡು ಅಷ್ಟೇ ಇವತ್ತು ಕೆಲಸ, ಇನ್ನೇನು ಮಾಡೋಕ್ಕಾಗಲ್ಲ, ಫುಲ್ಲು ಹುಷಾರು ಇಲ್ಲ. ಪಿಜ್ಜಾ ಅಲ್ಲ ಪಿಜ್ಜಾ ಅಲ್ಲ ಪಿಜ್ಜಾ ನೋಡಿ, ಅವರು ಯಾವುದೋ ರೀಲ್ಸಲ್ಲಿ ಯಾರೋ ಅವರು ಗೊತ್ತಿಲ್ಲ, ಅವ್ರ ಅಮ್ಮನ ಜೊತೆ ಹೇಳ್ಕೊಡ್ತಾಯಿದ್ರು. ಅವ್ರ ಮಗ ಪಿಜ್ಜಾ ಅನ್ನೋಕ್ಕೆ, ಅವ್ರ ಅಮ್ಮ ಪಿಜ್ಜಾ ಅನ್ನೋಕ್ಕೆ, ಅದಕ್ಕೆ ನಗಿತಾಯಿದ್ರು. ನಾನು ಅದಕ್ಕೆ ನಮ್ಮ ಅಮ್ಮಂಗೆ ನೀವೇನು ಕರೆಕ್ಟಾಗಿ ಹೇಳ್ತೀರಾ ಹೇಳಿ ಅಂದರೆ ಅವರು ಅದೇ ಹೇಳ್ತಿದ್ದಾರೆ, ಬೇರೆಯವ್ರನ್ನ ಬೇರೆ ನೋಡಿ ನಗೋದು. ಸಾಕಾ ಪಪ್ಪಾಯ ಕಟ್ ಮಾಡಿದ್ದು ನಾನು, ತಿನ್ನೋದು ಇವರು. ಏನ ಕಾಸು ಕೊಟ್ಟು ತಂದಿದ್ದೆ ರೋಗಮಿ, ನೀವಲ್ಲ ನಮ್ಮ ಅಪ್ಪನ ಕಾಸದು. ಸೊ ಮಧ್ಯಾಹ್ನ ಟೀ ಎಲ್ಲ ಕುಡಿದು, ಮಧ್ಯಾಹ್ನ ಅಲ್ಲ ಸಾಯಂಕಾಲ ಟೀ ಕುಡಿದು ಈಗ ರಾತ್ರಿ ಏನಾದರೂ ಸಿಂಪಲಾಗಿ ಮಾಡೋಣ ಅಂದ್ಬಿಟ್ಟು ಎಗ್ ಸ್ಯಾಂಡ್ವಿಚ್ ಮಾಡೋಣ ಅಂದ್ಕೊಂಡೆ.
ಬಟ್ ಬ್ರೆಡ್ ಇರಲಿಲ್ಲ. ಸೊ ಅಪ್ಪ ಬ್ರೆಡ್ ತರಕ್ಕೆ ಹೋಗಿದ್ದಾರೆ. ನಾನಿಲ್ಲಿ ಮೊಟ್ಟೆಸ್ ಆರ್ ಎಗ್ಸ್ ಬಾಯ್ಲ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಒಂದು 6 ಮೊಟ್ಟೆಸ್ ಇದೆ, ಎಗ್ಸ್ ಇದೆ, ಏನೋ ಎಗ್ಸೋ ಮೊಟ್ಟೆಸೋ ಹೊಟ್ಟೆಲ್ಲಿ ಬಾಯ್ಲ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಾನು ಈ ಸ್ಯಾಂಡ್ವಿಚ್ಗೆ ಹಾಕ್ತಾ ಇರೋದು 2 ತರಕಾರಿ, ಒಂದು ಕ್ಯಾರೆಟು, ಇನ್ನೊಂದು ಕ್ಯಾಪ್ಸಿಕಮ್ಮು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೀವು ಮನೇಲಿ ಟ್ರೈ ಮಾಡೋಂಗಿದ್ರೆ ಮಾಡಿ. ಇದು ಆ್ಯಕ್ಚುಲಿ ನಮ್ಮ ಮನೇಲಿ ಯಾವುದಾದ್ರು ಸ್ಯಾಂಡ್ವಿಚ್ ಇಷ್ಟ ಅಂದರೆ ಇದೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಈಗ ನಾನಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮಲ್ಲಿ ಅರ್ಧ ಹಂಗೆ ಇಟ್ಟೆ, ಅರ್ಧ ಮಾತ್ರ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕಷ್ಟೇ. ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಸೊ ಈಗ 2 ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಹಂಗೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೋದು. ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಸಾಕು. ಶಾಲು ಫ್ರೈ ಥರ ಮಾಡಿಕೊಂಡ್ರೆ ಆಗುತ್ತೆ. ಇಲ್ಲಿ ಮೊಟ್ಟೆನೂ ಬಾಯ್ಲ್ ಆಗಿದೆ. ಅಯ್ಯೋ ನಮ್ಮಮ್ಮಗೆ ಬೇರೆ ಫುಲ್ ಕೋಲ್ಡ್ ಆಗಿ ಅವ್ರದ್ದೇ ಸೌಂಡು. ಟೀ ಕುಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅನಿಸ್ತು, ಮತ್ತೆ ಫುಲ್ಲು ರಾತ್ರಿ ಆಗ್ತಾ ಇದ್ದಂಗೆ ಮತ್ತೆ ಕೋಲ್ಡ್ ಸ್ಟಾರ್ಟ್ ಆಗ್ತಿದೆ. ಏನು ಮಾಡೋಕ್ಕಾಗಲ್ಲ, ಟ್ಯಾಬ್ಲೆಟ್ಸ್ ತೊಗೋಬೇಕು, ಡಸ್ಟ್ ಅಲರ್ಜಿ. ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡು ಈಗ ಆಫ್ ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪ ನೋಡಿ ಬ್ರೆಡ್ ತನ್ನಿ ಸ್ಯಾಂಡ್ವಿಚ್ ಬರ್ತೀನಿ ಅಂದರೆ ಸ್ಯಾಂಡ್ವಿಚ್ ಬ್ರೆಡ್ ಬರುತ್ತಲ್ಲ, ಇದು ಶಾಪಲ್ಲೆಲ್ಲ ಮಾಡ್ತಾರಲ್ಲ ಆ ಥರದ್ದೇ ತಂದ್ಬಿಟ್ಟಿದ್ದಾರೆ. ಇಷ್ಟು ದೊಡ್ಡದು ಯಾಕಬ್ಬ? ನಮ್ಮಪ್ಪ ಹಿಂಗೆ ನಾನು ಒಂದು ಚಿಕ್ಕದು ಕೇಳಿದರೆ ಡಬ್ಬಲ್ ತ್ರಿಬಲ್ ತರ್ತಾರೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಎಲ್ಲ ಹತ್ತಿರು ಹಿಂಗೆ ಅನಿಸುತ್ತೆ. ಏನೋ ಒಂದು ಚೆನ್ನಾಗಿದೆ, ಏನೋ ಒಂದು ತನ್ನಿ ಅಂದರೆ ಇಷ್ಟೊಂದು ತರೋದು. ಇದು ಇನ್ನು ಖಾಲಿ. ನಾವು ಈಗ ಸ್ಯಾಂಡ್ವಿಚ್ ಮಾಡಿದ್ರೆ ಇನ್ನು ಯಾವಾಗ ಮಾಡ್ತೀವಿ ಗೊತ್ತಿಲ್ಲ. ಇದರಲ್ಲಿ ಒಂದು ಮಿನಿಮಮ್ ಅಂದರೆ ಒಂದು 5-6 ಬ್ರೆಡ್ ಪೀಸ್ ಖಾಲಿ ಆಗ್ಬೋದು. ಇನ್ನು ಮಿಕ್ಕಿದ್ದು ಇನ್ನು ಯಾವಾಗ ಖಾಲಿ ಆಗುತ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ ಈರುಳ್ಳಿ ಹಾಕೋದೇ ಮರ್ತೋಗಿದ್ದೆ. ಸೊ ಈಗ ಹಾಕ್ತಾಯಿದ್ದೀನಿ. ಸೇಮ್ ಅದೇ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಹೇಗೆ ಕಟ್ ಮಾಡಿ ಫ್ರೈ ಮಾಡ್ಕೊತೀವಿ, ಈರುಳ್ಳಿನೂ ಅಷ್ಟೇ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕಷ್ಟೆ. ಫ್ರೈ ಮಾಡಿಕೊಂಡೆ ಅಷ್ಟೇ, ಇನ್ನೇನು ವೆಜಿಟೇಬಲ್ಸ್ ಇಲ್ಲ. ಕ್ಯಾರೆಟ್ ಕ್ಯಾಪ್ಸಿಕಮ್ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿನೂ ಅದೇ ಥರ ಫ್ರೈ ಮಾಡಿಕೊಂಡ್ರೆ ಆಯಿತು. ಈರುಳ್ಳಿ ಫ್ರೈ ಆಗಿದೆ. ಸೊ ಈಗ ಸ್ವಲ್ಪ ಸೋಯಾ ಸಾಸು ಮತ್ತು ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಮತ್ತು ಏನು ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಏನಿತ್ತು ಅದನ್ನು ಇದ್ರೊಳಗಡೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಜಸ್ಟು ಹಾಕಿ ಮಿಕ್ಸ್ ಮಾಡಿ ಎತ್ಕೊಂಡ್ಬಿಡೋದು ಅಷ್ಟೇ. ಇದೇನು ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಿಲ್ಲ. ಸೊ ಇಲ್ಲಿ ತರಕಾರಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಬೇರೆ ಬೌಲಿಗೆ ಶಿಫ್ಟ್ ಮಾಡಿ ಕೂಲ್ ಆಗೋಕ್ಕೆ ಬಿಟ್ಟಿದ್ದೀನಿ. ಹಾಗೆ ಇಲ್ಲಿ ಈಗ ಎಗ್ ಬಾಯ್ಲ್ ಆಗಿದೆ. ಇದನ್ನು ಸಿಪ್ಪೆ ಬಿಡಿಸ್ಕೊಬೇಕು. ಸಿಪ್ಪೆ ಅಂದರೆ ಶೆಲ್ ಇದೆಯಲ್ಲ ಅದನ್ನು ಬಿಡಿಸ್ಕೊಂಡು ಈ ಮೊಟ್ಟೆನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಸೊ ಈಗ ನಾನು ಮೊಟ್ಟೆನೆಲ್ಲ ಶೆಲ್ ಬಿಡಿಸ್ಕೊಂಡಿದ್ದೀನಿ. ಈಗ ನಾನು ಅದನ್ನು ಅರ್ಧಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಅರ್ಧಕ್ಕೆ ಕಟ್ ಮಾಡಿಕೊಂಡು ಒಳಗಡೆ ಎಲ್ಲೋ ಏನಿದೆ ಅದನ್ನು ತೆಗೆದು ಈ ತರಕಾರಿ ಮಿಕ್ಸ್ಚರ್ ಏನಿದೆ ಅದಕ್ಕೆ ಹಾಕ್ಕೊಬೇಕು. ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಈ ಎಗ್ ವೈಟ್ ಏನಿರುತ್ತೆ ಇದನ್ನು ಮಾತ್ರ ಕಟ್ ಮಾಡ್ಕೊಬೇಕು ನಾವು. ಈ ಥರ ತೆಗ್ದು ಹಾಕ್ತಾಯಿದ್ದೀನಿ. ಸೊ ಒಳಗಡೆ ಯೆಲ್ಲೋ ಕಲರ್ದು ಅದೇನು ಬರುತ್ತೆ ಅದನ್ನೆಲ್ಲ ತೆಗೆದು ಇದಕ್ಕೆ ಹಾಕಿದ್ದೀನಿ ತರಕಾರಿ ಮಿಕ್ಸ್ಚರ್ಗೆ. ಈಗ ಎಗ್ ವೈಟ್ಸ್ ಹಿಂಗಿದೆ, ಇದನ್ನು ಕಟ್ ಮಾಡ್ಕೊಬೇಕು.
ಆ್ಯಂಡ್ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಈ ಥರ. ಈ ಥರ ಎಲ್ಲ ಸಾಫ್ಟ್ ಆದಮೇಲೆ ನೆಕ್ಸ್ಟು ಈಗ ನಾನು ಈ ಎಗ್ ವೈಟ್ಸ್ನ ಕಟ್ ಮಾಡ್ಕೊತೀನಿ. ನೋಡಿ ಈ ಥರ ಇದನ್ನು ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಯಾಕಂದರೆ ದೊಡ್ಡ ದೊಡ್ಡ ಪೀಸ್ ಇದ್ದಾಗ ಟೇಸ್ಟ್ ಚೆನ್ನಾಗಿ ಸಿಗಲ್ಲ. ಪ್ರತಿ ಬೈಟ್ಗೂ ಎಲ್ಲ ತರಕಾರಿ ಮೊಟ್ಟೆ ಎಲ್ಲ ಕರೆಕ್ಟಾಗಿ ಸಿಕ್ಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನಾನು ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಕಟ್ ಮಾಡಿಕೊಂಡು ಈಗ ಎಲ್ಲನೂ ಈ ಮಿಕ್ಸ್ಚರ್ ಏನಿದೆ ಅದಕ್ಕೆ ಹಾಕೊತಾ ಇದ್ದೀನಿ. ಮಿಕ್ಸ್ಚರ್ ಅಂದರೆ ತಿನ್ನೋ ಮಿಕ್ಸ್ಚರ್ ಅಲ್ಲ, ವೆಜಿಟೇಬಲ್ ಮಿಕ್ಸ್ಚರು. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಯಾಂಡ್ವಿಚ್ಗೆ ಸ್ಟಫಿಂಗ್ ರೆಡಿ ಆಗುತ್ತೆ. ಇದಕ್ಕೆ ನೀವು ಇನ್ನೂ ಏನಾದರೂ ಉಪ್ಪು ಕಮ್ಮಿ ಆದರೆ ಹಾಕೊಬೋದು. ನಾನು ಈ ತರಕಾರಿ ಎಲ್ಲ ಫ್ರೈ ಮಾಡುವಾಗಲೇ ಉಪ್ಪು ಹಾಕ್ಕೊಂಡಿದ್ದೆ, ಸೊ ನನಗೇನು ಬೇಡ. ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಸೊ ಈ ಸ್ಟಫಿಂಗ್ ರೆಡಿಯಾಗಿದೆ ಇಲ್ಲಿ. ಈಗ ನಾನು ಸ್ಯಾಂಡ್ವಿಚ್ ಬ್ರೆಡ್ನ ಸ್ವಲ್ಪ ಟೋಸ್ಟ್ ಮಾಡ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಥವಾ ನೀವು ಗೀ ಹಾಕ್ಕೋಬೋದು, ಬಟರ್ ಕೂಡ ಹಾಕ್ಕೊಬೋದು. ಹಾಕ್ಕೊಂಡು ಬ್ರೆಡ್ನ ಇಟ್ಟು ಒಂದು 2 ಮಿನಿಟ್ಸ್ ಎಲ್ಲ ಒಂದು 5 to 6 ಸ್ಲೈಸಸ್ 2 ಮಿನಿಟ್ಸ್ ಟೋಸ್ಟ್ ಮಾಡ್ಕೊತೀನಿ. ಆದಮೇಲೆ ಈ ಫಿಲ್ಲಿಂಗ್ನ ಇದ್ರೊಳಗಡೆ ಹಾಕೋದಷ್ಟೆ. ಆ್ಯಕ್ಚುಲಿ ನಮ್ಮ ಅಪ್ಪ ತಂದಿರೋ ಈ ಸ್ಯಾಂಡ್ವಿಚ್ ಸೈಜು ಈ ಪ್ಯಾನ್ಗೆ ಸೆಟ್ ಆಗ್ತಿಲ್ಲ. ಸೊ ಅದಕ್ಕೆ ನಾರ್ಮಲ್ ಪ್ಯಾನ್ಗೆ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಈಗ ಇದು ಸ್ವಲ್ಪ ಟೋಸ್ಟ್ ಆಗಿದೆ. ಇದ್ರ ಮೇಲೆ ನಾನೀಗ ಸ್ವಲ್ಪ ಸ್ಟಫಿಂಗ್ ಏನಿದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಇಲ್ಲಿ ಸ್ವಲ್ಪ ಸ್ಟಫಿಂಗ್ ಹಾಕ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ನಾನು ಇನ್ನೊಂದು ಸ್ಲೈಸ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಟಪ್ ಅಂತ ದಬಾಕಬೇಕು. ದಬಾಕಿ ಅಥವಾ ಏನೋ ಒಂದು ಮಾಡಿ ಹಾಟಾಗಿರಬೇಕು, ಬಿಸಿ ಬಿಸಿ ಇರಬೇಕು. ಅದಕ್ಕೆ ನಾನು ಸ್ಟಫಿಂಗು ಹಾಕಿ 2 ಮಿನಿಟ್ಸ್ ಸ್ಲಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಸ್ಲಿಮ್ಮಲ್ಲಿ ಇಟ್ಕೊಂಡು ಒಂದು 2 ಮಿನಿಟ್ಸ್ ಬಿಟ್ಟರೆ ಒಳಗಡೆ ಸ್ಟಫಿಂಗು ಬಿಸಿ ಬಿಸಿ ಇರುತ್ತೆ. ಸೊ ಟೋಸ್ಟ್ ರೆಡಿಯಾಗಿದೆ. ನಮ್ಮ ಅಮ್ಮಂಗೆ ಟೇಸ್ಟ್ಗೆ ಅಂತ ಕೊಡ್ತಾ ಇದ್ದೀನಿ. ಟೇಸ್ಟ್ಗಲ್ಲ, ತಿನ್ನೋಕ್ಕೆ ಅಂತಲೇ. ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳಿ. ಹೆಂಗಿದೆ? ಚೆನ್ನಾಗಿದೆಯಂತೆ. ಬಟ್ ಇದಕ್ಕೆ ಮುಂಚೆ ಒಂದು ಹೇಳಿದ್ರೇನು, ಟೊಮೊಟೊ ಹಾಕಿ ಅದೇನದು ಸೌತೆಕಾಯಿ ಹಾಕಿ ಮೇಲೆಲ್ಲ ಇನ್ನೂ ಹಾಕ್ಬೇಕಿತ್ತಂತೆ. ನನಗೂ ಹುಷಾರಿಲ್ಲ, ಇದು ಮಾಡಿಕೊಟ್ಟಿದ್ದೆ ಹೆಚ್ಚು. ಅದರಲ್ಲಿ ಎಕ್ಸ್ಟ್ರಾ ಕೆಚಪ್ಪು. ಅಮ್ಮ ಕೆಚಪ್ಪೇ ಇಷ್ಟಪಡ್ದವ್ರು ಈಗ ಕೆಚಪ್ಪು ಹೋಗ್ಲಿ, ಅದನ್ನು ಕೊಟ್ಬಿಡೋಣ. ಕೆಚಪ್ ಬೇಕಂತೆ, ಕೆಚಪ್. ನಮ್ಮ ಅಜ್ಜಿ ಊರಿಂದ ಇದು ಹೂವು ಕೊಟ್ಟು ಕಳಿಸಿದ್ರು, ನಮ್ಮದೇ ಗಿಡದ್ದು. ಅದನ್ನು ಕಟ್ತಾ ಇದ್ದಾರೆ. ಹಾಕ್ಕೊಳ್ಳಿ. ಸೊ ನಮ್ಮ ಅಮ್ಮಂಗೆ ಟೇಸ್ಟು ಕೊಟ್ಟೆ, ಚೆನ್ನಾಗಿದೆ ಅಂದರು. ನೆಕ್ಸ್ಟು ಇನ್ನೊಂದು ಟೋಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿ. ನೀವು ಟ್ರೈ ಮಾಡಿ. ಪ್ರೋಟೀನ್ ರಿಚ್ಚು ಮತ್ತು ಹೆಲ್ತಿಯಾಗೂ ಇರುತ್ತೆ. ಬ್ರೆಡ್ ಒಂದಷ್ಟೇ, ಏನು ಈ ಸ್ಯಾಂಡ್ವಿಚ್ ಬ್ರೆಡ್ ಏನಿದೆ ಅದು ಮೈದಾ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಹೆಲ್ತಿಯಾಗಿರೋದೆ. ಟ್ರೈ ಮಾಡಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.